ಅವರಿಗೆ ಟಿಕೆಟ್ ಇಲ್ವಾ? ವಿಪಕ್ಷ ನಾಯಕ ಆರ್ ಅಶೋಕ್ ಇಂಥದ್ದೊಂದು ಸುಳಿವನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾತನಾಡ್ತಾ ಈ ವಿಚಾರವನ್ನ ಹೇಳಿದ್ದಾರೆ. ಸಾಕಷ್ಟು ಚರ್ಚೆ ನಡೆದಿದೆ. ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋದರ ಕುರಿತಾಗಿ ಬಿಜೆಪಿ ಹೈಕಮಾಂಡ್, ಬಿಜೆಪಿ ಹಿರಿಯ ನಾಯಕರುಗಳು ಸೇರಿ ಸಾಕಷ್ಟು ಚರ್ಚೆ ನಡೆಸಿದ್ದಾರೆ. ಕ್ಲೋಸ್ ಡೋರ್ ಮೀಟಿಂಗ್ ಆಗಿರುತ್ತೆ, ಅದನ್ನ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಅಂತ, ಬಹಿರಂಗಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಆರ್ ಅಶೋಕ್ ಹೇಳಿದ್ದಾರೆ. ಆದರೆ ಹಾಲಿ ಶಾಸಕರೇನು ವಿಶ್ವಾಸ ಕಳ್ಕೊಳ್ಳೋದು ಬೇಡ, ಕೊನೆ ಕ್ಷಣದವರೆಗೂ ಏನ್ ಬೇಕಾದ್ರೂ ಆಗಬಹುದು ಅಂತ ಕೂಡ ಹೇಳಿದ್ದಾರೆ. ಅಶೋಕ್ ಅವರು ಒಂದ್ ರೀತಿ ಅಡ್ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತನಾಡಿದ್ದಾರೆ. ಬಹುಶಃ ಅದು ಅವರಿಗೆ ಅನಿವಾರ್ಯ ಕೂಡ ಅನ್ಸುತ್ತೆ ಹಾಗೆ ಮಾತನಾಡೋದು. ಈಗ ಲೋಕಸಭೆ 28 ಕ್ಷೇತ್ರಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗಿದೆ. ನಮ್ಮ ಪ್ರಧಾನಮಂತ್ರಿಗಳಾದಂಥ ಗೌರವಾನ್ವಿತ ಮೋದಿಯವರು ಸಹ ಸಭೆಯಲ್ಲಿದ್ದರು. ಅಮಿತ್ ಶಾ ಅವರು ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರೂ ಕೂಡ ನಾವೆಲ್ಲ ಲಿಮಿಟೆಡ್ ಮೆಂಬರ್ಸ್ ಸಭೆಯಲ್ಲಿ ಭಾಗವಹಿಸಿದ್ರಿ. ಕೂಲಂಕುಷವಾಗಿ ಚರ್ಚೆಯಾಗಿ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯದ ನಾಯಕರ ಜೊತೆ ಸುದೀರ್ಘ ಚರ್ಚೆಯಾಗಿದೆ. ನಮ್ಮ ಕೇಂದ್ರ ನಾಯಕರು ನಮ್ಮ ಎಲ್ಲ ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಪ್ರಧಾನಮಂತ್ರಿಗಳು ಕೂಡ ಆ ಸಭೆಯಲ್ಲಿ ಇದ್ದಿದ್ದರಿಂದ ನನಗನ್ಸುತ್ತೆ ಅಂತಿಮವಾಗಿ ಈ ಸಭೆ ನಡೆದಿರುವಂಥದ್ದು. ಯಾಕಂದರೆ ಸಂಸದೀಯ ಮಂಡಳಿ ಸಭೆಯಲ್ಲಿ ನಾವು ಇನ್ವೈಟಿಯಾಗಿ ಹೋಗಿದ್ದಂಥದ್ದು ಸಂಸದೀಯ ಮಂಡಳಿ ಸಭೆಗೆ. ಸೊ ಆ ದೃಷ್ಟಿಯಿಂದ ಇದು ಅಂತಿಮವಾಗಿ ಅನೌನ್ಸ್ ಆಗುವಂಥದ್ದಕ್ಕೆ ಒಂದು ಕೊನೆಯ ಒಂದು ಎಷ್ಟು ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ? ಎಲ್ಲ 28 ಕ್ಷೇತ್ರಗಳು ಚರ್ಚೆ ಆಗಿದೆ. ಅದರಲ್ಲಿ ಎಷ್ಟು ಎಂ ಪಿಗಳನ್ನು ಫಸ್ಟ್ ಲಿಸ್ಟಲ್ಲಿ ಮತ್ತು ಎಷ್ಟು ಎಂ ಪಿಗಳನ್ನು ಸೆಕೆಂಡ್ ಲಿಸ್ಟಲ್ಲಿ ಬಿಡುಗಡೆ ಮಾಡ್ತಾರೆ ಅನ್ನೋದು ಕೇಂದ್ರ. ನೋಡಿ, ಈಗ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 25 ಹಾಲಿ ಸಂಸದರಿದ್ದಾರೆ. ಒಬ್ಬರು ಮಂಡ್ಯ ಸುಮಲತಾ ಅವರು ಬೆಂಬಲಿತರು BJPಗೆ. ಸೊ ಇಷ್ಟು ಜನರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಟಿಕೆಟ್ ಸಿಗೋದಿಲ್ಲ, ಸಿಗೋದಾದರೆ ಯಾವಾಗ ಘೋಷಣೆ ಆಗುತ್ತೆ, ಇದೆಲ್ಲವೂ ಕೂಡ ದೆಹಲಿ ಅಂಗಳದಲ್ಲಿ ಇವತ್ತು ಚರ್ಚೆಗಳಾಗ್ತಾ ಇರುವಂಥದ್ದು, ದೆಹಲಿ ಅಂಗಳದಲ್ಲಿ ತೀರ್ಮಾನಗಳಾಗ್ತಾ ಇರುವಂಥದ್ದು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹೋದ್ಯೋಗಿ ರಂಜಿತ್ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ದೆಹಲಿಯಲ್ಲಿ ಮುಖ ಮಾಡಿದ್ದಾರೆ. ಅಲ್ಲಿಂದ ಕ್ಷಣದ ಅಪ್ಡೇಟನ್ನು ಕೊಡ್ತಿದ್ದಾರೆ. ಮತ್ತೊಂದು ಕಡೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಕೂಡ ಅಲ್ಲಿಂದಲೇ ಒಂದಷ್ಟು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಕಳಿಸಿಕೊಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಇಬ್ಬರು ಕೂಡ ಈಗ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಾನೀಗ ರಂಜಿತ್ ಬಳಿ ಹೋಗ್ತೀನಿ. ರಂಜಿತ್, 25 ಹಾಲಿ ಸಂಸದರಿದ್ದಾರೆ BJP. ಅಷ್ಟು ಜನರಲ್ಲಿ ಯಾರಿಗೆ ಟಿಕೆಟ್ ಮಿಸ್ ಆಗ್ಬೋದು? ಎಷ್ಟು ಜನರಿಗೆ ಟಿಕೆಟ್ ಮಿಸ್ ಆಗುತ್ತೆ? ಸಂಪರ್ಕ ಕಡಿತ ಆಗಿದೆ. ಮತ್ತೊಮ್ಮೆ ಅವರನ್ನ ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತೊಂದು ಕಡೆ ನಟೇಶ್ ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಯಾವಾಗ ಟಿಕೆಟ್ ಅನೌನ್ಸ್ ಆಗುತ್ತೆ? ನಾಗೇಂದ್ರ ಬಾಬು, ಏನು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಿನ್ನೆ ಏನು 2ನೇ CEC ಮೀಟಿಂಗ್ ನಡೆದಿರ್ತಕ್ಕಂಥದ್ದು BJPಯಲ್ಲಿ. ಈಗಾಗಲೇ ಏನು 22 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಟಿಕೆಟ್ ಫೈನಲ್ ಆಗಿದೆ ಎನ್ನುವಂತಹ ಟಿಕೆಟ್ ಫೈನಲ್ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಅಂದರೆ ಅಧಿಕೃತವಾಗಿ ಘೋಷಣೆಯೊಂದೇ ಬಾಕಿ ಇರುವಂತಹ ಮಾಹಿತಿ BJP ಮೂಲಗಳಿಂದ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು BJPಯ ನಾಯಕರು ಕೂಡ ಸಾಕಷ್ಟು ಚರ್ಚೆಗಳನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ 28 ಕ್ಷೇತ್ರವನ್ನು ಕೂಡ ಗೆಲ್ಲಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ, ಸಾಕಷ್ಟು ಕಸರತ್ತನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಕರ್ನಾಟಕ ಭವನದಲ್ಲೂ ಕೂಡ ಏನು BJPಯ ರಾಜ್ಯ ನಾಯಕರು ಕೂಡ ಸಾಕಷ್ಟು ಚರ್ಚೆಗಳನ್ನು ನಡೆಸಿರ್ತಕ್ಕಂಥದ್ದು. ಈ ಬಾರಿ ಟಿಕೆಟ್ ಯಾರಿಗೆ ಮಿಸ್ ಆಗುತ್ತೆ ಅನ್ನುವಂತಹ ವಿಚಾರವನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಈ ಬಾರಿ ಹಾಲಿ ಸಂಸದರಿಗೆ, ಅಂದರೆ ಹಾಲಿ ಸಂಸದರಲ್ಲಿ 8ಕ್ಕೂ ಹೆಚ್ಚು ಮಂದಿಗೆ ಈ ಬಾರಿಯ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಈಗಾಗಲೇ ಏನು ಟಿಕೆಟ್ ಫೈನಲ್ ಲಿಸ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ಷಣಗಣನೆ. ನಟೇಶ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ವಿ ವಿಲ್ ಕಮ್ ಬ್ಯಾಕ್ ಟು ಯು. ನಮ್ಮ ಆಂಕರ್ ರಂಜಿತ್ ಶಿರಿ ಯಾರು ನೆನೆಯಿಂದ ಅಲ್ಲೇ ಡೆಲ್ಲಿನಲ್ಲ ಇದ್ದಾರೆ. ರಂಜಿತ್, ನೀವಲ್ಲಿ ಹೋಗಿದ್ದೀರಾ, ಸಾಕಷ್ಟು ಆಫ್ ದ ರೆಕಾರ್ಡ್, ಆನ್ ರೆಕಾರ್ಡ್ ಮಾಹಿತಿ ಕಲೆ ಹಾಕಿರ್ತೀರಾ. ಇಡೀ ಕರ್ನಾಟಕ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇದೆ ಯಾರಿಗೆಲ್ಲ ಟಿಕೆಟ್ ಸಿಗತ್ತೆ ಅಥವಾ ಯಾರಿಗೆ ಮಿಸ್ ಆಗತ್ತೆ ಅಂತ. ಪ್ರತಾಪ್ ಸಿಂಹ, ಅನಂತಕುಮಾರ್ ಹೆಗಡೆ ಸೇರಿದಂತೆ ಅನೇಕ ಜನರದ್ದು, ಅದು ಮಂಡ್ಯ ಇರ್ಬೋದು, ಅನೇಕ ಕುತೂಹಲಕಾರಿ ಕ್ಷೇತ್ರಗಳ ಬಗ್ಗೆ ಜನ ಕಾಯ್ತಾ ಇದ್ದಾರೆ. ನಿಮ್ಮ ಹತ್ರ ಏನಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ ರಂಜಿತ್? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ಸುಮಾರು 12 ಜನ ಸಿಟ್ಟಿಂಗ್ ಎಂಪಿಗಳು ಯಾರಿದ್ದಾರೆ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮೇಜರ್ ಆದಂಥ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ನಿನ್ನೆ ವಿಜಯೇಂದ್ರ. ನಿನ್ನೆ ಮೀಟಿಂಗ್ ಆದ ನಂತರ
ಮಾಧ್ಯಮದವರ ಮುಂದೆ ಬಂದು ಮಾತನಾಡ್ತಾ ಇದ್ರು. ಈ ಬಾರಿ ಒಂದು ಮೇಜರ್ ಆಗಿ ಬದಲಾವಣೆ ಆಗತ್ತೆ, ಅದು ಮುತುವರ್ಜಿಯನ್ನು ವಹಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಅನ್ನೋದನ್ನು ಹೇಳ್ತಾ ಇದ್ರು. ನಾವು ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪೈಕಿ ಯಾರಿದ್ದಾರೆ, ಸಿಟ್ಟಿಂಗ್ ಎಂಪಿಗಳು ಯಾರಿದ್ದಾರೆ, ಅದ್ರ ಜೊತೆಗೆ ಯಾರು ಆಕಾಂಕ್ಷಿಗಳಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಸುಮಾರು ಒಂದು 5-6 ಜನರ ಹೆಸರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ನಾವು ಒಂದು ಲೀಸ್ಟನ್ನು ತೆಗೆದುಕೊಂಡು ಹೋಗಿದ್ವಿ. ಆ ಲೀಸ್ಟನ್ನು ಅವರು ತೆಗೆದುಕೊಂಡಿದ್ದಾರೆ. ಅವರ ಕಲ್ಪನೆಯಲ್ಲಿ ಬೇರೆ ರೀತಿಯಾಗಿದೆ ರಾಜ್ಯದ ಟಿಕೆಟ್ ವಿಚಾರ ಅನ್ನೋದನ್ನು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದರಲ್ಲಿ 12 ಎಂಪಿಗಳು ನಾವು ನೋಡ್ಬೋದು. ನಮ್ಮ ಮೇಲ್ನೋಟಕ್ಕೆ ಸಹಜವಾಗಿ ಗೊತ್ತಿದೆ ಮಂಡ್ಯದಲ್ಲಿ ಈ ಬಾರಿ ಚೇಂಜ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮೈಸೂರಿನಲ್ಲಿ ನಾವೇ ನೋಡ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯೆಲ್ಲ ಚರ್ಚೆಗಳಿದ್ದಾವೆ. ಮತ್ತೊಂದು ಕಡೆಯಲ್ಲಿ ಹಾವೇರಿಯಲ್ಲಿ ಚೇಂಜ್ ಆಗುತ್ತೆ, ಬೊಮ್ಮಾಯಿ ಅವರಿಗೆ ಕೊಡ್ತಾರೆ. ಕೂಬಾ ಅವ್ರನ್ನ ಬದಲಾಯಿಸಬೇಕು ಅಂತೇಳಿ ಪ್ರಭು ಚವ್ಹಾಣ್ ಅವರು ಅಡ್ಡಬಿದ್ದು ವಿಜೇಂದ್ರ ಅವ್ರ ಕಾಲಿಗೆ ಮತ್ತು ಯಡಿಯೂರಪ್ಪ ಅವರ ಕಾಲಿಗೆ ಮನವಿ ಮಾಡಿದ್ದನ್ನು ಗಮನಿಸಿದ್ವಿ. ಹಾಗೆ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕೂಡ ಟಿಕೆಟ್ ಮಿಸ್ ಆಗ್ಬೋದು ಅಂತೇಳಿ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಒಂದು ಗೊಂದಲದ ಗೂಡಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲೂ ಕೂಡ ಒಂದು ಕುತೂಹಲ ಅಂತೂ ಖಂಡಿತ ಇದೆ. ಬೆಂಗಳೂರು ಉತ್ತರದಲ್ಲೂ ಕೂಡ ಟಿಕೆಟ್ ಬದಲಾಗುವಂತ ಸಾಧ್ಯತೆ ಇದೆ. ಇನ್ನು ಶ್ರೀರಾಮುಲು ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ಸುಮಾರು 10 ಜನ ಸಚಿವರುಗಳಿಗೆ ಈ ಬಾರಿ ಟಿಕೆಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಅವರು ಬಿಟ್ಟುಕೊಟ್ಟಿದ್ದಾರೆ. ಆ ಮೂಲಕ ಒಂದು ಅಚ್ಚರಿಯ ಬೆಳವಣಿಗೆಗೆ ರಾಜ್ಯ ಸಾಕ್ಷಿ ಆಗ್ಬೋದು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಈ ಬಾರಿ ಯಾರೇ ನಿಂತರೂ ಕೂಡ ಗೆಲುವನ್ನ ಅನಾಯಾಸವಾಗಿ ಸಾಧಿಸುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಮೋದಿ ವೇವ್ ಅನ್ನೋದು ರಾಜ್ಯದಲ್ಲಿ ಅದೇ ರೀತಿಯಾಗಿದೆ. 2019ರ ಚುನಾವಣೆಯಲ್ಲಿ ಹೆಂಗಿತ್ತು ಅದೇ ರೀತಿ ಇದೆ. ನಾವು ನೋಡ್ಬೋದು ಶ್ರೀಲಕ್ಷ್ಮಿ, ಕಳೆದ ಬಾರಿ 2019ರಲ್ಲಿ ಇದೇ 10ನೇ ತಾರೀಕು ಏನು ಚುನಾವಣೆ ಅನೌನ್ಸ್ ಆಗುತ್ತೆ. ಆದರೆ ಇವತ್ತು 12ನೇ ತಾರೀಕು ಇನ್ನೂ ಕೂಡ ಚುನಾವಣೆ ಅನೌನ್ಸ್ ಆಗಿಲ್ಲ. ಮೇ 23ನೇ ತಾರೀಕು ಕಂಪ್ಲೀಟ್ ಆಗಿ ಪಿಕ್ಚರೇ ಬದಲಾಗಿತ್ತು. ಜೂನ್ ಹೊತ್ತಿಗೆ ಈ ಸರ್ಕಾರ ಈ ಅವಧಿ 17ನೇ ಲೋಕಸಭಾ ಅವಧಿ ಏನಿದೆ ಅದು ಸಂಪೂರ್ಣವಾಗಿ ಮುಕ್ತಾಯ ಆಗಿರೋದ್ರಿಂದ ಎಲ್ಲ ಒಂದೊಂದು ಚಟುವಟಿಕೆಗಳು, ಚುನಾವಣಾ ಚಟುವಟಿಕೆಗಳನ್ನು ಆದಷ್ಟು ಬೇಗ ಕ್ಷಿಪ್ರಗತಿಯಲ್ಲಿ ಮಾಡಬೇಕಾಗತ್ತೆ. ಆ ಕಾರಣದಿಂದ ಒಂದು ಅರ್ಜೆನ್ಸಿ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ರಾಜ್ಯದ ಮಟ್ಟಿಗೆ ಬದಲಾವಣೆ ಅಂತೂ ಆಗೋದು ಗ್ಯಾರಂಟಿ. ಮಹಿಳೆಯರಿಗೆ ಟಿಕೆಟ್ ಈ ಬಾರಿ ಅತಿ ಹೆಚ್ಚು ಬಿಜೆಪಿಯಲ್ಲಿ ಪರಿಗಣಿಸ್ತಾರೆ. ಯಾಕಂತ ಹೇಳಿದ್ರೆ ನಾವು ನೋಡ್ತಿದ್ದೀವಿ, ನಾರಿ ಶಕ್ತಿ ಅನಾವರಣ ಪ್ರತಿ ಹಂತದಲ್ಲೂ ಕೂಡ ಕೇಂದ್ರ ಸರ್ಕಾರ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನ ನಡೆದುಕೊಂಡು ಬಂದಿದ್ದು ಅಮೃತ ಮಹೋತ್ಸವದ ಗಳಿಗೆಯಲ್ಲಿ ನಾವು ಗಮನಿಸಿದ್ದೀವಿ. ನಾರಿ ಶಕ್ತಿ ಅನಾವರಣ. ಅದೇ ರೀತಿ ಈ ಬಾರಿ ಲೋಕಸಭಾ ಚುನಾವಣೆಯ ಟಿಕೆಟ್ ವಿಚಾರದಲ್ಲೂ ಕೂಡ 18ನೇ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಕೂಡ ಒಂದು ಮೇಜರ್ ಬದಲಾವಣೆ ಆಗೇ ಆಗುತ್ತೆ. ಅಶೋಕ್ ಅವರು ಹೇಳ್ತಾ ಇದ್ರು, ಯಾರೂ ಕೂಡ ನಿರಾಸೆ ಆಗೋದು ಬೇಡ. ಒಂದು ಚರ್ಚೆ ಆಗಿದೆ, ಒಂದು ಅರ್ಜೆನ್ಸಿ ಇದೆ, ಆದರೆ ಒಂದು ಭರವಸೆ ಇಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗೆಲ್ಲಿಸೋದಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿರಬೇಕು. ದೇಶ ಮೊದಲು ಅನ್ನೋ ಒಂದು ಸಂದೇಶವನ್ನು ಕೊಟ್ಟು ಮೋದಿ ಅವರನ್ನ ಮತ್ತೆ ಪ್ರಧಾನಿ ಮಾಡಬೇಕು. ಯಾರೇ ಅಭ್ಯರ್ಥಿ ಆದರೂ ಕೂಡ ಅವರು ಪಕ್ಷದ ಪರವಾಗಿ ಕೆಲಸ ಮಾಡಬೇಕು ಅನ್ನುವ ಒಂದು ವಿಚಾರವನ್ನು ತಿಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬಹುಶಃ ಇವತ್ತಿಗೆ ಇನ್ನು 5 ದಿನದಲ್ಲಿ ಚುನಾವಣಾ ದಿನಾಂಕ ನಿಗದಿಯಾಗುತ್ತೆ. 2 ದಿನದಲ್ಲಿ ರಾಜ್ಯದ ಮೊದಲ ಪಟ್ಟಿ ರಿಲೀಸ್ ಆಗುತ್ತೆ. 2 ದಿನದಲ್ಲಿ ದೇಶದ 2ನೇ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮೇಲಿಂದ ಮೇಲೆ ಮೀಟಿಂಗ್ ಇದೆ. JDSನವರಿಗೆ ಟಿಕೆಟ್ ಎಷ್ಟು ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತೊಂದು ಪಕ್ಕಾ ಮಾಹಿತಿ ಸಿಗುವಂತ ಲಕ್ಷಣಗಳು ಇವತ್ತು ಕಂಡು ಬರ್ತಾ ಇದೆ. ದೆಹಲಿಯಿಂದ, ರಾಷ್ಟ್ರ ರಾಜಧಾನಿಯಿಂದ ಕ್ಷಣದ ರಾಜ್ಯದ ಅಪ್ಡೇಟ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಶ್ರೀಲಕ್ಷ್ಮಿ. ರೈಟ್. ಥ್ಯಾಂಕ್ ಯು ರಂಜಿತ್ ಮಾಹಿತಿಗಾಗಿ. ಹಾಗೆ ಥ್ಯಾಂಕ್ ಯು ನಟೇಶ್ ಮಾಹಿತಿಗಾಗಿ.